ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋ NPS ಪ್ರಾಪರ್ಟೀಸ್ ಫ್ರಮ್ ಬೆಂಗಳೂರು. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇದು ಸೈಟ್ ಏರಿಯಾ ಬಂದ್ಬಿಟ್ಟು ರೋಡ್ 30 ಇದೆ, ಲೆಂತ್ 40 ಇದೆ, ಟೋಟಲ್ 1200 ಸ್ಕ್ವೇರ್ ಫೀಟು ಸೈಟ್ ಡೈಮೆನ್ಷನು. ಇದು ಸೈಟ್ ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ, ನಾರ್ತ್ ಫೇಸಿಂಗ್ ಡೋರ್ಸ್ ಮಾಡಿದ್ದಾರೆ. ಇದು ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯೂನಿಕಾಗಿ ಡಿಸೈನ್ ಮಾಡಿದ್ದಾರೆ. ಫುಲ್ಲಿ ಸ್ಟ್ರೆಚರ್ ಪೇಂಟಿಂಗ್ ಹಾಕಿದ್ದಾರೆ, ನೋಡ್ಬೋದು. ಇದು ಗ್ರೌಂಡ್ ಫ್ಲೋರಲ್ಲಿ 1 RK ಪ್ಲಸ್ ಪಾರ್ಕಿಂಗ್ ಏರಿಯಾ ಸಿಗತ್ತೆ. ಇದು ಗ್ರೌಂಡ್ ಫ್ಲೋರು. ಪಾರ್ಕಿಂಗ್ ಏರಿಯಾ ಈಸಿಯಾಗ ಒಂದು 2 ಕಾರ್ಸ್ XV ವೆಹಿಕಲ್ ಹಾಕೊಂಡು ಪ್ಲಸ್ 2 ವೀಲರ್ಸ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಇದು ಹೊಸ ಮನೆ, ಇನ್ನು ವರ್ಕ್ ನಡೀತಾ ಇದೆ, ವುಡ್ ವರ್ಕ್ ಎಲ್ಲ ನಡೀತಾ ಇದೆ. ತೋರಿಸಿ ನೋಡ್ಬೋದು. ಪಾರ್ಕಿಂಗ್ ಏರಿಯಾ ಇದು ಸಿಲಿಂಡರ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೇ ಕೆಳಗಡೆನೆ ಎಲ್ಲ ಸಿಲಿಂಡರ್ಸ್ ಎಲ್ಲ ಕೆಳಗಡೆ ಇಟ್ಕೋಬೋದು. ನೋಡಿ, ಪಾರ್ಕಿಂಗ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಅಂಡ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ಸಂಪ್ ಮಾಡಿದ್ದಾರೆ, 15,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಮಾಡಿದ್ದಾರೆ. ಅಂಡ್ ಬಿಲ್ಡಿಂಗ್ಗೆ ನೀರು ಬಂದ್ಬಿಟ್ಟು ಓನ್ ಬೋರ್ವೆಲ್, ಇದು ಓನ್ ಬೋರ್ವೆಲ್ ಇದೆ ಅಂಡ್ CMC ವಾಟ್ರೂ ಅವೈಲೇಬಲ್ ಇದೆ. ಮನೆ ಸುತ್ತ ಸೆಟ್ ಬ್ಯಾಕ್ 1.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಬನ್ನಿ, ಇವಾಗ ಗ್ರೌಂಡ್ ಫ್ಲೋರಲ್ಲಿ 1 RK ತೋರಿಸ್ತೀನಿ. ಮೇನ್ ಡೋರು ಫ್ರೇಮು ಟೀಕ್ ಇರುತ್ತೆ, ಜಸ್ಟ್ 1 RK ರೂಮು ಕಿಚನ್ ಇರುತ್ತೆ, ನೋಡ್ಬೋದು. ಇದು ಕಿಚನು, ಆ ಕಡೆ ಕಾಮನ್ ವಾಶ್ರೂಮ್ ಇರುತ್ತೆ. ಇದೊಂದು ಲಿವಿಂಗ್ ಏರಿಯಾ ಸಿಗತ್ತೆ. ಇದು ಜಸ್ಟ್ 1 RK ಮಾಡಿದ್ದಾರೆ. ದೊಡ್ಡದಾಗಿ ಪಾರ್ಕಿಂಗ್ ಏರಿಯಾ ಬಿಟ್ಟಿದ್ದಾರೆ. ಈಸಿಗೆ ಒಂದು 2 ಕಾರ್ಸ್ XV ವೆಹಿಕಲ್ಸ್ ಹಾಕೋದ್ರೆ ರಿಮೈನಿಂಗ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಸಿಗಿದೆ. ಇದು ರೈಲಿಂಗ್ಸ್ ಬಂದ್ಬಿಟ್ಟು SS ರೈಲಿಂಗ್ಸ್ ಹಾಕಿದ್ದಾರೆ. ಸ್ಟೆಪ್ಸ್ ಬಂದ್ಬಿಟ್ಟು ಆಂಟಿ ಸ್ಕಿಡ್ ಲಪುತ್ರ ಗ್ರಾನೈಟ್ ಹಾಕಿದ್ದಾರೆ. ಬನ್ನಿ, ಇವಾಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ. ಫಸ್ಟ್ ಫ್ಲೋರ್ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಡೋರು, ನೋಡ್ಬೋದು. ಎಲ್ಲ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ನೋಡಿ, ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಫೇಸಿಂಗು ನಾರ್ತ್ ಫೇಸಿಂಗು, ನೋಡ್ಬೋದು. ಫಸ್ಟ್ ಫ್ಲೋರ್ 2 BHK, ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ 2 BHK ಇರುತ್ತೆ, ಥರ್ಡ್ ಫ್ಲೋರ್ 2 BHK ಇರುತ್ತೆ, ಫೋರ್ತಲ್ಲಿ 1 RK ಮಾಡಿರೋದು. ಜಸ್ಟ್ ಈಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ. ಎಲ್ಲ ವುಡ್ ವರ್ಕ್ ಎಲ್ಲ ಫುಲ್ಲಿ ಕಂಪ್ಲೀಟ್ ಆಗೋಗಿದೆ. ಫಸ್ಟ್ ಫ್ಲೋರು ಸೇಮ್ ಸಿಮಿಲರ್ ಆಗಿ ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರ್ ಇರುತ್ತೆ. ಜಸ್ಟ್ ಈ ಫಸ್ಟ್ ಫ್ಲೋರ್ ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ಎಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ನಾನು. ಇದು ಪೂಜಾ ರೂಮು. ಪೂಜಾ ರೂಮ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ, ನೋಡಿ. ಆ್ಯಂಡ್ ಮೇನ್ ಡೋರೂ ಅಷ್ಟೇ ಟೀಕ್ ಇರುತ್ತೆ, ಫ್ರೇಮು ಟೀಕ್ ಇರುತ್ತೆ, ನೋಡಿ. ಪೂಜಾ ರೂಮು. ಪೂಜಾ ರೂಮ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಅಂಡ್ ಸ್ಪೇಸಸ್ ಇದೆ. ಇದು ವಿಂಡೋ ಇದೆ. ಅಂಡ್ ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ, ನೋಡ್ಬೋದು. ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಅಂಡ್ ಲಿವಿಂಗ್ ಏರಿಯಾದಲ್ಲಿ TV ಯೂನಿಟ್ ಇದೆ. ಇದು ಡೈನಿಂಗ್ ಸ್ಪೇಸು, ಎಲ್ಲ ಸ್ಟೋರೇಜ್ಗೆಲ್ಲ ಮಾಡಿಸಿದ್ದಾರೆ ಇಲ್ಲಿ. ಇದು ಕಿಚನ್, ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ. ಎಲ್ಲ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಅಂಡ್ ಕಿಚನ್ ಆರ್ಚಿನು, ಎಂಟ್ರೆನ್ಸ್ ಆರ್ಚಿನು ವುಡ್ಡಲ್ಲಿ ಪಾರ್ಟಿಷನ್ ಮಾಡಿದ್ದಾರೆ, ನೋಡ್ಬೋದು. ಎಲ್ಲ ತುಂಬ ಚೆನ್ನಾಗಿ, ಎಲ್ಲ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲ ವುಡ್ ವರ್ಕ್ ಎಲ್ಲ ಪ್ರತಿಯೊಂದು ಅವೆಲ್ಲ ತೋರಿಸ್ತೀವಿ, ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು, ನೋಡಿ. ಎಲ್ಲ ಟ್ಯಾಂಡ್ರಮ್ ಬಾಕ್ಸಸ್ ಹಾಕಿರೋದು, ಬಾಸ್ಕೆಟ್ಸ್ ಎಲ್ಲ. ಅಂಡ್ ಸಾಫ್ಟ್ ಕ್ಲೋಸಿಂಗು. ಇದು ಬಂದ್ಬಿಟ್ಟು ಯುಟಿಲಿಟಿ ಡೋರು, ಫುಲ್ ನೋಡಿ ಫ್ರೆಶ್ ಡೋರ್ಸ್ ಹಾಕಿದ್ದಾರೆ ಯುಟಿಲಿಟಿಗೂ. ಯುಟಿಲಿಟಿಯಲ್ಲಿ ಫುಲ್ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ಪ್ಲಸ್ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಇಲ್ಲೇ ಮಾಡಿರೋದು. ಎಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇ ಇಟ್ಕೋಬೋದು.
ಆ್ಯಂಡ್ ವೆಂಟಿಲೇಷನ್ ಗಾಲ್ಗೆ ಏನು ತೊಂದರೆ ಏನಿಲ್ಲ, ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ನೋಡಿ. ಇದು ಲಿವಿಂಗ್ ಏರಿಯಾ, ದೊಡ್ಡದಾಗಿರುವಂಥ ಲಿವಿಂಗ್ ಏರಿಯಾ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಲಿವಿಂಗ್ ಏರಿಯಾ. ಆ್ಯಂಡ್ ಲಿವಿಂಗ್ ಏರಿಯಾದಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಟಿ ವಿ ಯೂನಿಟ್ ಮಾಡಿದ್ದಾರೆ, ಆ್ಯಂಡ್ ಡೈನಿಂಗ್ ಸ್ಪೇಸು ಎಲ್ಲ ಬರುತ್ತೆ ನೋಡ್ಬೋದು. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಲಿವಿಂಗ್ ಏರಿಯಾ. ಆ್ಯಂಡ್ ಫ್ಲೋರಿಂಗ್ ಬಂದುಬಿಟ್ಟು ಟೋಟಲ್ ಬಿಲ್ಡಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ವಿಂಡೋಸ್ ಬಂದುಬಿಟ್ಟು ವುಡನ್ ವಿಂಡೋಸ್ ಹಾಕಿರೋದು. ಬನ್ನಿ ಇವಾಗ ಮಾಸ್ಟರ್ ಬೆಡ್ರೂಮ್ ಎಲ್ಲ ತೋರಿಸ್ತೀನಿ. ಮಾಸ್ಟರ್ ಬೆಡ್ರೂಮ್ ಡೋರೂ ಅಷ್ಟೇ ಎಲ್ಲ ಫ್ರೆಶ್ ಡೋರ್ಸ್ ಹಾಕಿದ್ದಾರೆ. ಲಾಕ್ಸ್ ಬಂದುಬಿಟ್ಟು ಯುರೋಫಾ ಲಾಕ್ಸ್ ಹಾಕಿದ್ದಾರೆ. ಒಳ್ಳೆ ಬ್ಯೂಟಿಫುಲ್ ಆಗಿರೋ ಅಂತ ಮಾಸ್ಟರ್ ಬೆಡ್ರೂಮ್ ಇದು ನೋಡಿ. ಫುಲ್ ವಾರ್ಡ್ರೂಬ್ಸು, ಲಾಬ್ಸು, ಡ್ರೆಸ್ಸಿಂಗ್ ಟೇಬಲ್, 2 ವಿಂಡೋಸ್ ಇದೆ. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಇದೆ. ಇದು ರೂಮ್ ಸೈಜೂ ಅಷ್ಟೇ 10x12 ಸೈಜು ರೂಮ್ ಸೈಜು. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ, ಆ್ಯಂಡ್ ವರ್ಕಿಂಗ್ ಟೇಬಲು ಮಾಡಿದ್ದಾರೆ. 2 ವಿಂಡೋಸ್ ಇದೆ. ಇದು ಅಟ್ಯಾಚ್ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್. ಇದು WPC ಡೋರ್ ಹಾಕಿರೋದು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಎಲ್ಲ ಡೈವರ್ಟ್ರ್ ಎಲ್ಲ ಪ್ರತಿಯೊಂದು ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕ್ಕೊಡ್ತಾರೆ. ಇಲ್ಲಿ ಸಿಂಕ್ ಬರುತ್ತೆ. ಇದು ಕಾಮನ್ ವಾಶ್ರೂಮು. ಕಾಮನ್ ವಾಶ್ರೂಮು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಲೈಕ್ ನಿಮಗೆ 4x10 ಆ ಥರ ಸೈಜಸ್ ಇದೆ. ಇದು ಕಿಡ್ಸ್ ರೂಮು, ರೂಮ್ ನಂಬರ್ 2 ಬರುತ್ತೆ. ಇದು ರೂಮ್ ನಂಬರ್ 2 ಡೋರೂ ಅಷ್ಟೇ ಫ್ರೆಶ್ ಡೋರ್ ಹಾಕಿದ್ದಾರೆ. ಆ್ಯಂಡ್ ಒಂದು ವಿಂಡೋ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಫುಲ್ ವಾರ್ಡ್ರೂಬ್ಸು, ಮೇಲೆ ಲಾಪ್ಸ್ ಎಲ್ಲ ಮಾಡಿಸ್ತಾರೆ ನೋಡ್ಬೋದು. ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ ರೂಮ್ ಸೈಜು. ಇದು ರೂಮ್ ನಂಬರ್ 2ಗೆ ಕಿಡ್ಸ್ ರೂಮ್ಗೆ ಅಟ್ಯಾಚ್ ಬಾಲ್ಕನಿ ಸಿಗತ್ತೆ. ಇದು ಬಾಲ್ಕನಿ ಡೋರು. ಇದು ಬಾಲ್ಕನಿಯಲ್ಲಿ ಫ್ರಂಟ್ ಎಲಿವೇಶನ್ಗೋಸ್ಕರ ನಿಮಗೆ SS ಟಫನ್ ಗ್ಲಾಸ್ ಹಾಕಿದ್ದಾರೆ. ಆ್ಯಂಡ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಬಾಲ್ಕನಿ ಸ್ಪೇಸೂ ಅಷ್ಟೇ ನಿಮಗೆ 4x10 ಆ ಥರ ಸ್ಪೇಸಸ್ ಇದೆ ಬಾಲ್ಕನಿ. ನಿಮಗೆ ವೆಂಟಿಲೇಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. 2 ರೂಮೂ ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ರೂಮ್ ಸೈಜಸ್ಸು. ಆ್ಯಂಡ್ ವಾಶ್ರೂಮ್ಸೂ ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಈಗ ಫಸ್ಟ್ ಫ್ಲೋರ್ ನೋಡಿದ್ರಲ್ವ, ವುಡ್ ವರ್ಕ್ ಎಲ್ಲ ಫುಲ್ಲಿ ಕಂಪ್ಲೀಟ್ ಆಗೋಗಿದೆ. ನೆಕ್ಸ್ಟ್ ಸೆಕೆಂಡ್ ಫ್ಲೋರು ಆ್ಯಂಡ್ ಥರ್ಡ್ ಫ್ಲೋರ್ ಸೇಮ್ ಸಿಮಿಲರ್ ಇರುತ್ತೆ, ಏನು ಚೇಂಜಸ್ ಇರಲ್ಲ ನೋಡಿ. ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್ ಹಾಕಿದ್ದಾರೆ. ಸ್ಟೆಪ್ಸ್ ಬಂದ್ಬಿಟ್ಟು ಆಂಟಿ ಸ್ಕಿಡ್ ಲಪುತ್ರ ಗ್ರಾನೈಟ್ ಹಾಕಿದ್ದಾರೆ ನೋಡಿ. ಇದು ಸೆಕೆಂಡ್ ಫ್ಲೋರು. ಸೇಮ್ ಏನು ಚೇಂಜಸ್ ಇರಲ್ಲ, ಸಿಮಿಲರ್ ಆಗಿರುತ್ತೆ. 2 BHK ಹೌಸು. ಇನ್ನೂ ವುಡ್ ವರ್ಕ್ ಎಲ್ಲ ನಡೀತಾ ಇದೆ ನೋಡಿ. ಮೈನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ ನೋಡಿ. ಎಲ್ಲ ವುಡ್ ವರ್ಕ್ ಎಲ್ಲ ಫಾಲ್ ಸೀಲಿಂಗು ಆ್ಯಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗು. 2 ರೂಮ್ಸು, ಕಿಚನು, ಕಾಮನ್ ವಾಶ್ರೂಮು, ಅಟ್ಯಾಚ್ ವಾಶ್ರೂಮ್, ಬಾಲ್ಕನಿ ಎಲ್ಲ ಸಿಗುತ್ತೆ. ಯುಟಿಲಿಟಿನೂ ಇದೆ. ಸೇಮ್ ಫಸ್ಟ್ ಫ್ಲೋರ್ ಏನು ನೋಡಿದ್ರೆ ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಇದು. ನೆಕ್ಸ್ಟ್ ಥರ್ಡ್ ಫ್ಲೋರೂ ಅಷ್ಟೇ ಸೇಮ್ ಸಿಮಿಲರ್ ಇರುತ್ತೆ. ನೆಕ್ಸ್ಟ್ 4th ಫ್ಲೋರಲ್ಲಿ 1 RK ಮಾಡಿದ್ದಾರೆ ನೋಡಿ. ಇದು ಸೇಮು ಮೈನ್ ಡೋರು ಫ್ರೇಮು ಟೀಕ್ ಇರುತ್ತೆ. 2 BHK ಹೌಸು. 2 BHK 3 ಯೂನಿಟ್ಸ್ ಇದೆ ಆ್ಯಂಡ್ 1 RK 2 ಯೂನಿಟ್ಸ್ ಇದೆ. ಟೋಟಲ್ 5 ಯೂನಿಟ್ಸ್ ಬರುತ್ತೆ ಈ ಬಿಲ್ಡಿಂಗಲ್ಲಿ. ಇದು BBMP ಲಿಮಿಟ್ಸಲ್ಲಿ ಇದೆ. 11B ಈ ಖಾತಾ ಪ್ರಾಪರ್ಟಿ. ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 2.30 crore ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಇದು 1 RK ಆ್ಯಂಡ್ ಕಾಮನ್ ವಾಶ್ರೂಮ್ ಬರುತ್ತೆ.
ಇದು ಪ್ರೈಸ್ ಬಂದ್ಬಿಟ್ಟು 2,30,00,000 ನೆಗೋಷಿಯಬಲ್ ಇದೆ. ಇದು ಲೊಕೇಶನ್ ಬಂದ್ಬಿಟ್ಟು ಕಟಗಿನಹಳ್ಳಿ ಅಂತ, ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ, ಏರ್ಪೋರ್ಟ್ ರೋಡ್ಗೆ ಬರುತ್ತೆ. ಫ್ರಮ್ ಏರ್ಪೋರ್ಟ್ ರೋಡ್ಗೆ 2 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಯಲಹಂಕಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಇದು ನಾರ್ತ್ ಬ್ಯಾಂಗ್ಳೂರ್ಗೆ ಬರುತ್ತೆ ಪ್ರಾಪರ್ಟಿ ಆ್ಯಂಡ್ ಏರ್ಪೋರ್ಟ್ ರೋಡ್ಗೆ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರು, ಡೀಟೇಲ್ಸು, ಪ್ರೈಸು ಎವ್ರಿಥಿಂಗ್ ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842, 8861514842. ನೋಡಿ, ಸೇಮ್ ಬಟ್ ಕನ್ಸ್ಟ್ರಕ್ಷನ್ ವೈಸು ತುಂಬ ಚೆನ್ನಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕ್ವಾಲಿಟಿ ಇದೆ ಬಿಲ್ಡಿಂಗು, ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಇದು BBMP ಲಿಮಿಟ್ಸಲ್ಲಿದೆ, 11B ಈ ಖಾತಾ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.